ಗಡ್ಡಪ್ಪ ವಿಷಯ ಗೊತ್ತಾಯ್ತಾ? ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಟೈಮ್ ಬಂದು 10:45 PM ಆಗ್ತಿದೆ, ನೈಟ್ ಟೈಮ್. ಸೊ ನನ್ನ ಫ್ರೆಂಡ್ ಒಬ್ಬ ಮಡಿಕೇರಿಗೆ ಹೋಗೋಣ ಅಂತ ಒಂದು ವಾರದಿಂದ ಪ್ಲ್ಯಾನ್ ಮಾಡ್ತಿದ್ದ. ಸೊ ನೌ ವಿ ಆರ್ ಲೀವಿಂಗ್. ಸೊ 6 members, 3 bike, 10 places in 3 days. ಸೊ 10 ಪ್ಲೇಸಸ್ನ ಕವರ್ ಮಾಡೋಕ್ಕಾಗುತ್ತಾಗಲ್ಲ ಗೊತ್ತಿಲ್ಲ ಈ 3 ದಿನದಲ್ಲಿ. ಸೊ ಬಟ್ ವಿ ಮ್ಯಾಕ್ಸಿಮಮ್ ನಾನು ಕವರ್ ಮಾಡಬೇಕಂತ ವಿ ಪ್ಲ್ಯಾನ್ಡ್ ಇಟ್. ಫಸ್ಟ್ ಬಂದು ಮೈಸೂರಿಗೆ ಹೋಗೋಣ ಅಂತ. ಸೊ ಮೈಸೂರಿಂದ ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಆಮೇಲೆ ಮಡಿಕೇರಿಗೆ ಸ್ಟಾರ್ಟ್ ಆಗೋಣ ಅಂತ. ಸೊ ಮೈಸೂರಿಗೆ ಹೋಗೋಕ್ಕಿಂತ ಮುಂಚೆ ಸೊ ಬೈಕ್ನ ಫ್ಯೂಲ್ ಅಪ್ ಮಾಡಿಸ್ಕೊಂಡ್ಬಿಡೋಣ. ಸೊ ಲೆಟ್ಸ್ ಗೋ ಇಟ್. ಆಯ್ತು ಬಿಡು. ಆದಷ್ಟು ಬೇಗ ನೋಡಿಲ್ಲ ಅಂತ ಹೊಡಿಬೇಕು ಗಾಡಿನ. ನಮ್ಮ ಮನೆ ಪೆಟ್ರೋಲ್ ಇಲ್ಲ ಕಣ ಇಲ್ಲಿ. ಪುಣ್ಯ ಕಣ, 100 ರೂಪಾಯಿ ಪೆಟ್ರೋಲ್ ಅಲ್ಲಿಂದ ಇಲ್ಲಿವರೆಗೂ ಬಂದೈತೆ. ಬಾಡಿ ಆಯ್ತು ಬಿಡು. ಫ್ಯೂಲ್ ನಂದ 12.25 ಲೀಟ್ರ್ ನಡೆಯುತ್ತೆ. ಬೇಡ 1000 ಸಾಕು. ಸೊ ಫಸ್ಟ್ ಟೈಮ್ 1000. ಸೊ ಓಕೆ ಅಣ್ಣ, ಹಂಗೆ ಬಿಲ್ ಕೊಟ್ಬಿಡಿ ಅಣ್ಣ ಪ್ರಜ್ವಲ್ದು. ಓಕೆ ಅಣ್ಣ ಇಟ್ಕೊಂಡಿರಿ ಅಣ್ಣ, ಇಲ್ಲಿ ತುಂಬ್ಕೊಂಬಿಟ್ರೆ ಅಷ್ಟೇ. ಆಫ್ ಆಗುತ್ತಾ? ಓಕೆ ಆಫ್ ಆಯಿತು. ಸಾಕು ಬಿಡಿ ಅಣ್ಣ. ಫುಲ್ ಟ್ಯಾಂಕಿಗೆ 2 ಲೀಟ್ರ್ ಐತೆ. 10 ಲೀಟ್ರ್ ಹಿಡಿತು ಗಾಡಿ ಫಸ್ಟ್ ಟೈಮ್. 10 ಲೀಟರ್ಸ್. ಎಷ್ಟು ಪಾಯಿಂಟ್ ಬಂತು ಗುರು? ಓಯ್ ಅಣ್ಣ ಇದೇನಣ್ಣ ಇದು ಫುಲ್ ಪಾಯಿಂಟ್ ಬಂದ್ಬಿಡುತ್ತೆ ಫಸ್ಟ್ ಟೈಮ್ ನಾನು. ಅಣ್ಣ ಹಂಗೆ ಬಿಲ್ ಇಕ್ಕೊಂಡಿರಿ. ಇಂಟ್ರೊಡ್ಯೂಸ್ ಮಾಡೋ ನಿಮ್ಮ ಫ್ರೆಂಡ್ಸ್ನ. ಟೈಮ್ ಬಂದಾಗ ಅದೇ ಗೊತ್ತಾಯ್ತು. ಏನು ಅಡ್ಡ ಹಾಕ್ಬಿಟ್ಟು ಏನು ಊಟ ಮಾಡಿದೆ ನೋಡ್ತೀನಿ ನಾನು. ಹಾಂ ಜನಗಳು ಹೊರೆ ಅಂತ ಮಾತಾಡ್ತಾರೆ. ಅದಕ್ಕೆ ಹೇಳಿದ್ದು ತುಂಬ ಡಿಫ್ರೆನ್ಸ್ ಇದೆ ಅಲ್ಲಿಗೆ ಇಲ್ಲಿಗೆ. ಬಾರ್ಡ್ರ್ ಔಟ್ ಆಫ್ ಬಾರ್ಡ್ರ್ ಹಿಂಗೆ. ಅಣ್ಣ ಇರಿ ಅಣ್ಣ ಪರವಾಗಿಲ್ಲ, ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕು. ಅದು ಯಾವ್ದು ಸೆಟ್ ಆಗುತ್ತೋ ನಾವು ಆದ್ಮೇಲೆ ಎಡಿಟ್ ಮಾಡ್ಕೊಂಡು ನಾನು ಬಿಡ್ತೀನಿ. ಇಲಿ ಹೋಯ್ತು ಅಂದರೆ ಹುಲಿಯೇ ಹೋಯ್ತು ಅಂತಾರೆ. 2 ಲೀಟ್ರ್ ಹಾಕ್ಸ್ಕೊಂಡವ್ರೆ. ಜೈ ಶ್ರೀರಾಮ್. ಇವಾಗಿಂದ ನಮ್ಮ ಆಟ ಶುರು ಈ ಪ್ರೀತಿಯು ತರ ತರ. ಹೋಗ್ಲಿ ಬಿಡು ನಂಜಪ್ಪ, ಹುಡುಗ ಬುದ್ಧಿ ಏನೋ ಮಾತಾಡ್ಕೊತವೆ, ಮಾತಾಡ್ಕೊಳ್ಳಿ. ಗಾಡ್ ಮಸ್ಟ್ ಬಿ ಕ್ರೇಜಿ. ನಿಜ ಗುರುವೆ. 9.7 ಸಮಥಿಂಗ್ ಅಷ್ಟಕ್ಕೆ ಗಾಡಿ ಬಂತು. ಇವಾಗಿಂದ ಆಟ ಗಾಡಿ. ವಾವ್ ಕ್ರೇಜಿ. ಓಕೆ, ಸೊ ಫಾಲೋ ಮಾಡೋಣ, ರೂಲ್ಸ್ನ ಫಾಲೋ ಮಾಡೋಣ. ನೈಟ್ ಟೈಮಲ್ಲೆಲ್ಲ ಗೈಡ್ಲೈನ್ಸ್ನ ನೋಡಿಕೊಂಡು ಫಾಲೋ ಮಾಡ್ಕೊಂಡು ಹೋಗೋಣ. ಸೊ ಆರಾಮಾಗಿ ಕೂಲಾಗಿ ಕಂಪ್ಲೀಟ್ ಮಾಡ್ಕೊಂಡು ಬರೋಣ ರೈಡ್ನ. ಆ್ಯಕ್ಚುಲಿ ಮೈಸೂರು ಎಕ್ಸ್ಪ್ರೆಸ್ ವೇ ಹೈವೇದಲ್ಲಿ ಹೋಗಂಗಿದ್ರೆ ಟೆನ್ಷನ್ ಇರಲಾಗಿರುವೆ, ಬೈಕರ್ಸ್ ಬಿಡ್ತಿಲ್ಲ. ಸೊ ಅದರಿಂದ ನಾವು ಸರ್ವಿಸ್ ರೋಡಿಗೆ ಬಂದಿದ್ವಿ. ಸೊ ಸರ್ವಿಸ್ ರೋಡಲ್ಲಿ ಬಂದರೆ ಇದೇ ಪ್ರಾಬ್ಲಮ್ಮು. ನಾರ್ಮಲ್ ಹಿಂಗೆ ಅಪ್ಪಿದ್ರು ಸಾಕು ಗುರು, ಅಲ್ಲೇ ಹಂಸು, ಅದೇ ಪ್ರಾಬ್ಲಮ್ಮು. ಆ್ಯಕ್ಚುಲಿ ನಾವು ಇದನ್ನು ರಾಮನಗರ ದಾಟಿ ಮುಂದೆ ಹೋಗೋಷ್ಟೊತ್ತಿಗೆ ಅಲ್ಲ ಅಲ್ಲಿವರೆಗೂ ಇರುತ್ತೆ ಅಂತ ನನಗೆ ಗೊತ್ತಿರೋ ಪ್ರಕಾರ. ವೈಟ್ ಲೈಟ್ಗೆ ಹೆಲೆಜನ್ ಲೈಟ್ಗೆ ಇದೇ ಡಿಫ್ರೆನ್ಸ್ ನೋಡಿ. ಹೆಲೆಜನ್ ಲೈಟ್ ಬಂದು ನಮ್ಗೆ ಅಷ್ಟು ವ್ಯೂ ಅಷ್ಟು ಸಿಗೋದಿಲ್ಲ, ವೈಟ್ ಲೈಟ್ ಬಂದು ಅಷ್ಟು ವ್ಯೂ ಸಿಗುತ್ತೆ. ಬಟ್ ಇನ್ನೊಂದೇನೆಂದರೆ ಫಾಗ್ ಇರೋ ಟೈಮಲ್ಲಿ ವೈಟ್ ಲೈಟ್ಸ್ ಹಾಕೊಂಡು ಹೋದರೆ ನಮ್ಗೆ ಫಾಗೇ ಕಾಣಿಸುತ್ತೆ ಹೊರತು ರೋಡ್ ಕಾಣಿಸಲ್ಲ. ಬಟ್ ಹೆಲೆಜನ್ ಈಸ್ ಬೆಟರ್ ಫಾರ್ ಎವ್ರಿಬಡಿ. ವೆಲ್ಕಮ್ ಟು ಮೈಸೂರು. ಇನ್ನು ಎಂಟ್ರಿ ಆಗಿಲ್ಲ. ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ರೋಡ್ ಮಾತ್ರ ಮಜಾ ಸಿಗ್ತೈತೆ ರೋಡಲ್ಲಿ. ಅದಕ್ಕೆ ಆ್ಯಕ್ಚುಲಿ ದಸರಾ ಟೈಮಲ್ಲಿ ಏನಾದರೂ ಈ ಕಡೆ ಬಂದುಬಿಟ್ರೆ ಗುರುವೆ ನಾವು ತುಂಬ ಮಿಸ್ ಮಾಡ್ಕೊಂಡ್ವಿ ಲೈಟಿಂಗ್ಸ್ನ ದಸರಾ ಟೈಮಲ್ಲಿ. ಏನು ಫಾಗು ಫಾಡೆ. ಆ್ಯಕ್ಚುಲಿ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಏನೋ ಕತೆ ಗೊತ್ತಿಲ್ಲ, ಫಾಗ್ ಮಾತ್ರ ಕ್ರೇಜ್ ಐತೆ ಗುರುವೆ. ಮೈಸೂರು ನಮ್ಮನ್ನ ಸ್ವಾಗತ ಮಾಡ್ತೈತೆ ಫಾಗಿಂದ. ಅದು ಟೈಮ್ ಎಷ್ಟು? 2:46, 2 ಗಂಟೆ 46 ನಿಮಿಷ. ನಾವು ಡೈರೆಕ್ಟಾಗಿ ಇವಾಗ ಮೈಸೂರು ಪ್ಯಾಲೇಸ್ ಹತ್ರನೇ ಹೋಗ್ತಾ ಇದ್ದೀವಿ. ಹಿಂಗೆ ತಾನೆ? ನಾನು ಹಂಗೆ ಅಂದ್ಕೊಂಡೆ. ಸೊ ಏನು ಗುರು ಸರ್ಕಲ್ ಪಾಯಿಂಟ್ಸು ಈ ಥರ ಕನ್ಫ್ಯೂಸ್ ಆಗುತ್ತೆ ಮೈಸೂರು ರೋಡಲ್ಲಿ.
ಖಾಲಿ ಇದೆಯಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಗುರು. ಏನಾದರೂ ಬೆಳಗ್ಗೆ ಹೊತ್ತು ಏನಾದರೂ ಬಂದುಬಿಟ್ಟಿದ್ರೆ ನಿಜವಾಗ್ಲೂ ಕಾಟ ಆಗಿರುವೆ, ಹಿಂಸೆ ಆಗ್ಬಿಡೋದು. ಯಾರಪ್ಪ ಬೊಂಬೆ ಇದು ಅಣ್ಣ? ಯಾರಣ್ಣ ಇವರು? ಡಾಕ್ಟರ್ ಅಂಬೇಡ್ಕರ್. ಲೈಟಿಂಗ್ ತಲೆ ಮೇಲೆ ಬಿತ್ತಲ್ಲ, ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಅಷ್ಟು. ಯಾರಪ್ಪ ಇವರು ಅನ್ಕೋಬಿಟ್ಟೆ. ಹೋಗ್ಲಿ ಬಿಡು ನಂಜಪ್ಪ. ಹಳೇ ಕಾಲದ್ದು ಮೈಸೂರು ಗೇಟು, ಮೈಸೂರಿನ ಬಸ್ ಸ್ಟ್ಯಾಂಡ್. ಎಂಟರಿಂಗ್ ಟು ಗೇಟ್. ಹಾಂ ಐ ಅಣ್ಣ ಜಟ್ಕಾ ಗಾಡಿ, ಜಟ್ಕಾ ಗಾಡಿ. ಅಯ್ಯೋ ಅಯ್ಯೋ ಅಲ್ಲಿ ನೋಡಿ ಅಣ್ಣ ಎಷ್ಟು ಆಯಿತು. ವಾ ಜಟ್ಕಾ ಗಾಡಿ ಏನು ಇದು ವಾಡಿ. ಈಗ್ಲೂ ಐತೆ ಮೈಸೂರಲ್ಲಿ ನೋಡ್ರಿ. ಆ್ಯಂಡ್ ಇನ್ನೊಂದೇನಂದ್ರೆ ರಾತ್ರಿ ಹೊತ್ತು ಬನ್ನಿ ಮೈಸೂರಿಗೆ, ಮಾತ್ರ ತುಂಬ ಖಾಲಿ ಇರುತ್ತೆ, ನೀವು ಎಂಜಾಯ್ ಮಾಡ್ಬೋದು ರೈಡು ರೋಡ್ಸಲ್ಲೆಲ್ಲ. ಅಯ್ಯಪ್ಪ ಮೈಸೂರು ಕ್ಯಾಪಿಟಲ್ ಎಂಟರಿಂಗ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೋಟೆ. ಓ ಲೈಟಿಂಗ್ಸ್ ಏನೋಣ ಹಿಂಗೈತೆ. ವಾಡಿ ಮೈಸೂರು ಎಂಟ್ರಿ. ಮೈಸೂರು ಪ್ಯಾಲೇಸಾ? ಓ ಮೈಸೂರಿನ ಸೊಬಗು ನೋಡ್ಬೇಕಂದ್ರೆ ರಾತ್ರಿ ಹೊತ್ತು ಬನ್ನಿ ಗುರುವೆ. ಎಷ್ಟು ಖಾಲಿ ಐತೆ ನೋಡಿ. ನೋಡಕ್ಕೂ ಮಜಾ, ಆಡಕ್ಕೂ ಮಜಾ, ಹಾಡು ಹೇಳಕ್ಕೂ ಮಜಾ. ವಾಡಿ ಏನ್ ಗುರು ಮೈಸೂರು ಸೊಬಗು ರಾತ್ರಿ ಹತ್ರನೂ ಮಿಂಚ್ತೈತೆ. ಕತ್ಲೆ ಇದೆ ಅಂತ ಡಿಸಪಾಯಿಂಟ್ ಆಗಿಬಿಡಿ. ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದು ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಮಡಿಕೇರಿ ಟ್ರಾವೆಲ್ ಮಾಡೋಣ ಅಂತ. ಒಂದು 10 ಗಂಟೆ ಮೇಲೆ ಎಂಟ್ರಿ ಬಿಡ್ತಾರಂತೆ. ಸೊ KR ಸರ್ಕಲ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸ್ಟ್ಯಾಚ್ಯೂ ದಾಟ್ತಿದ್ದೀವಿ. ಕ್ರೇಜಿ ಸೌಂಡ್ ಮಾಡ್ತಾವ್ರೆ. 2 ಕಣ್ಣು ಸಾಲ್ತಿಲ್ಲ ಗುರು ರೋಡ್ ನೋಡೋದಕ್ಕೆ. ಕ್ಲಿಸ್ಟರಲ್ಲಿ ಆಗೈತೆ. ಅದು ಮೈಸೂರಲ್ಲಿ ರಾತ್ರಿ ಹೊತ್ತು ಹಿಂಗೆ ಸುತ್ತಾಡ್ತಿದ್ದೀವಿ ಅಂದರೆ ಅದೆಷ್ಟೋ ಪುಣ್ಯ ಮಾಡಿರ್ಬೇಕನ್ನೋ ನಾವು. ಕ್ರೇಜಿ ಗುರು. ನಿದ್ದೆ ಬರ್ತೈತೆ ಯಾಕೋ. ಇಷ್ಟು ಕ್ಲೀನ್ ಗಾರ್ಡನ್ ಸಿಟಿ ಗುರು ಮೈಸೂರು. ಕ್ಲೀನ್ ಆ್ಯಂಡ್ ಕ್ಲಿಸ್ಟರ್ ಆಗಿದ್ರುವಾಗ ಹೊಗಳೋದಲ್ಲಿ ಏನು ತಪ್ಪಿಲ್ಲ ಗುರು. ಆ್ಯಕ್ಚುಲಿ ಏನಂದರೆ ನಮ್ಮ ಬೆಂಗಳೂರಲ್ಲಿ ಬೆಳಿಗ್ಗೆ 5 ಗಂಟೆ ಆದರೆ ಸಾಕು ಕಸ ಗುಡಿಸೋದು ಅದು ಇದು ಎಲ್ಲ ಮಾಡ್ತಾರೆ. ಇಲ್ಲಿ ಕಸ ಒಂದು ವಾರ ಕಸ ಗುಡಿಸಿಲ್ಲ ಅಂದ್ರೂ ಪರವಾಗಿಲ್ಲ ಗುರು, ಆರಾಮಾಗಿ ನಡ್ಕೊಂಡು ಹೋಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ನಾವು ಅವಾಗಿಂದ ಸುತ್ತಾಡ್ತಿದ್ದೀವಿ ರೋಡಲ್ಲಿ. ಮೈಸೂರಲ್ಲಿ ಒಂದು ಹಂಪ್ಸ್ ಇಲ್ಲ ಗುರು, ಒಂದೇ ಒಂದು ಹಂಪ್ಸ್ ಇಲ್ಲ. ಬ್ಯಾಗ್ ರಿಟರ್ನ್ ಬನ್ನಿ ಅಂತನು. ಟೀ ಬ್ರೇಕ್ ಹಾಕಿದ್ದೀವಿ. ಮಡಿಕೇರಿಗೆ ನಾನ್ ಸ್ಟಾಪ್ ಹೊಡಿಬೇಕು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗುರು.